ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 98 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್, ಒಂದಿಷ್ಟು ಇನ್ಫಾರ್ಮೇಷನ್, ಒಂದಿಷ್ಟು ಮಾಹಿತಿ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಯಾರ ನಡುವೆ ಮತ್ತೆ ಜಗಳ ಆಯಿತು, ಯಾರನ್ನ ನಾಮಿನೇಟ್ ಮಾಡಿದ್ರು, ರಾಶಿಕಾ ಮತ್ತು ರಕ್ಷಿತಾ ಅವ್ರ ನಡುವೆ ಆಗಿರ್ತಕ್ಕಂಥ ಜಗಳದಲ್ಲಿ ಸರಿ ಯಾರು ತಪ್ಪ್ಯಾರು, ಈ ಒಂದು ಜಗಳದಲ್ಲಿ ಆ್ಯಕ್ಚುಲಿ ಆಗಿರೋದಾದ್ರೆ ಏನೇನು ಅನ್ನೋ ಒಂದು ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕೆ ತಡ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ತುಂಬಾ ವಿಭಿನ್ನವಾಗಿರ್ತಕ್ಕಂಥ ಕಾನ್ಸೆಪ್ಟ್ನ ಇಟ್ಕೊಂಡು ಬಿಗ್ ಬಾಸ್ನವರು ಬರ್ತಾರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಮಾಡೋಕ್ಕೋಸ್ಕರ. ಬಾಲುಗಳಿಗೆ ಸ್ಪರ್ಧಿಗಳ ಫೋಟೋ ಅಂಟಿಸಿ ಒದಿಬೇಕಾಗುತ್ತೆ. ಇದು ನಾಮಿನೇಷನ್ ಪ್ರಕ್ರಿಯೆಗೆ ಇರ್ತಕ್ಕಂಥ ಚಟುವಟಿಕೆ ಆಗಿರ್ತೈತಿ. ಇದು ಈ ಸೀಸನ್ನ ಕೊನೆಯ ಕಡೆಯಾಗಿರ್ತಕ್ಕಂಥ ನಾಮಿನೇಷನ್ ಪ್ರಕ್ರಿಯೆ ಆಗಿರ್ತೈತಿ. ನಿಮಗೆ ಯಾರನ್ನ ಬೇಕೋ ಅವ್ರನ್ನ ನಾಮಿನೇಟ್ ಮಾಡಿ ಮನೆಯಿಂದ ಒದ್ದು ಹೊರಗೆ ಹಾಕ್ರಿ ಅಂತೇಳಿ ಬಿಗ್ ಬಾಸ್ನವರು ತಿಳಿಸ್ತಾರೆ. ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತುಂಬಾ ವಿಭಿನ್ನವಾಗಿರ್ತಕ್ಕಂಥ ಸ್ಪರ್ಧೆಗಳನ್ನು ಸಹಿತ ಚಾಯ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಪ್ರತಿ ವಾರದಂತೆ ಯಾವ ರೀತಿ ಒಂದು ಜಿದ್ದಿನ ಇಟ್ಕೊಂಡು ಪ್ರತಿ ಸ್ಪರ್ಧೆಗಳನ್ನು ನಾಮಿನೇಟ್ ಮಾಡ್ತಾ ಇದ್ರು ಆ ರೀತಿ ಈ ವಾರದಲ್ಲಿ ಆಗಲೇ ಇಲ್ಲ. ಯಾಕಪ್ಪ ಅಂತಂದ್ರೆ ಸ್ಪರ್ಧಿಗಳು ಬೇರೆ ಬೇರೆ ಒಂದು ಹೆಸರುಗಳನ್ನು ಸೂಚನೆ ಮಾಡಿದ್ರು. -*- ಪ್ಲಸ್ ಆಗಬೇಕು, +*- ಆಗಬೇಕು. ಸೊ ಈ ರೀತಿ ಆಗಲೇ ಇಲ್ಲ. ಎಲ್ಲ ತದ್ವಿರುದ್ಧವಾಗಿರ್ತಕ್ಕಂಥ ಸ್ಪರ್ಧೆಗಳನ್ನ ನಾಮಿನೇಟ್ ಮಾಡಿದ್ರು ಎಲ್ಲ ಸ್ಪರ್ಧೆಗಳೆಲ್ಲ ಸೇರ್ಕೊಂಡು. ಉದಾಹರಣೆಗೆ ಹೇಳ್ಬೇಕಂದ್ರೆ ರಕ್ಷಿತಾ ಆಸ್ ಯೂಶುವಲ್ ಸ್ಪಂದನ ಮತ್ತು ಕಾವ್ಯವ್ರು ಅಂತ ಕೊಡ್ತಾ ಇದ್ರು ಇವರು. ಬಟ್ ಈ ಸತ ಸ್ಪಂದನ ಇಲ್ಲ, ಕಾವ್ಯನೂ ಇಲ್ಲ. ಬೇರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಹೆಸರುಗಳನ್ನು ಸೂಚನೆ ಮಾಡಿದ್ರು. ರಘುವರಾಯಿತು, ಗಿಲ್ಲಿಯವರಾಯಿತು, ಕಾವ್ಯವರಾಯಿತು. ಯಾವಾಗಲಿಂದನೂ ಮಾಡಬೇಕಾಗಿತ್ತು ಈ ರೀತಿ ಒಂದು ಪ್ರಕ್ರಿಯೆನ. ಬಟ್ ಈ ಕೊನೆಗೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕ್ರಿಯೆನ ಈ ರೀತಿ. ಸೊ ಬಿಗ್ ಬಾಸ್ನವ್ರು ಹೇಳ್ತಾರೆ, ನಿಮ್ಮ ಪ್ರಕಾರ ಈ ವಾರ ಡೈರೆಕ್ಟ್ ನಾಮಿನೇಷನ್ ಯಾರನ್ನ ಮಾಡ್ತಾರೆ ನೀವು ಅಂತೇಳಿ ಧನುಷ್ ಅವರಿಗೆ ಕೇಳ್ತಾರೆ. ಧನುಷ್ ಅವರು ಧ್ರುವ್ ಅಂತವ್ರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡುತ್ತಾರೆ ಈ ಒಂದು ವೀಕ್. ಕೊಡ್ತಕ್ಕಂಥ ಕಾರಣ, ನೀವು ರಘು ಅವರಿಗೆ ಹೇಳ್ತೀರಿ ಅವ್ರ ಸಾಧನೆ ಏನಿದೆ ಅದೆಲ್ಲ ಸುಳ್ಳು, ಹಂಗೆ ಹಿಂಗೆ ಅಂತೇಳಿ. ರಕ್ಷಿತಾ ಅವರ ವಿಚಾರದಲ್ಲೂ ಸಹಿತ ನೀವು ತುಂಬಾನೇ ಜಗಳ ಮಾಡ್ತೀರಿ. ಧನುಷ್ ಅವರು ಧ್ರುವ್ ಅಂತವ್ರನ್ನ ನೇರವಾಗಿ ನಾಮಿನೇಟ್ ಮಾಡುತ್ತಾರೆ. ಸೊ ನಂತರ ಬರ್ತಕ್ಕಂಥದ್ದೇ ರಕ್ಷಿತಾ, ಅಶ್ವಿನಿ ಮತ್ತು ರಾಶಿಕಾ ಅವ್ರನ್ನ ಇವರು ಸೂಚನೆ ಮಾಡುತ್ತಾರೆ. ಅಶ್ವಿನಿ ಅವರಿಗೆ ಕೊಡ್ತಕ್ಕಂಥ ಕಾರಣ, ರಾಶಿಕಾಗೆ ನೀವು ಅವಿವೇಚ ಪದಗಳಿಂದ ನಿಂದನೆ ಮಾಡುತ್ತೀರಿ, ಸೊ ಅದಕ್ಕೋಸ್ಕರ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಿಳಿಸ್ತಾರೆ. ಆಮೇಲೆ ರಾಶಿಕಾ ಅವರಿಗೆ, ರಘು ಅವ್ರನ್ನ ನೀವು ನಿಮ್ಮ ಆಟಕ್ಕೋಸ್ಕರ ಅವ್ರನ್ನ ದುರ್ಬಳಕೆ ಮಾಡಿಕೊಳ್ಳುತ್ತೀರಿ ಅಂತೇಳಿ ತಿಳಿಸ್ತಾರೆ ರಕ್ಷಿತಾ ಅವರು ರಾಶಿಕಾ ಅವರ ವಿರುದ್ಧ. ನಂತರ ಬರ್ತಕ್ಕಂಥದ್ದೇ ಕಾವ್ಯ ಅವರು, ಅಶ್ವಿನಿ ಗೌಡ ಮತ್ತು ರಘು ಅವ್ರನ್ನ ಕಾವ್ಯ ಅವರು ಸೂಚನೆ ಮಾಡುತ್ತಾರೆ. ಅಶ್ವಿನಿ ಅವರಿಗೆ ಕೊಡ್ತಕ್ಕಂಥ ಕಾರಣ, ನೀವು ಚೇಂಜ್ ಆಗೇ ಇಲ್ಲ, ಮೊದಲು ಹೇಗಿದ್ರು ಅದೇ ರೀತಿ ಇದ್ದೀರಿ, ಯಥಾರಾಜ ತಥಾ ಪ್ರಜೆ ಅನ್ನೋ ರೀತಿಯಲ್ಲಿ ಇದ್ದೀರಿ ಅಂತೇಳಿ ಕಾವ್ಯ ಅವರು ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡುತ್ತಾರೆ. ರಘು ಅವರಿಗೆ ಕೊಡ್ತಕ್ಕಂಥ ಕಾರಣ, ಮೊನ್ನೆ ಉತ್ತಮ ಮತ್ತು ಕಳಪೆ ಒಂದು ಪ್ರಕ್ರಿಯೆ ನಡಿಬೇಕಾನಪ್ಪ ಅಂತಂದ್ರೆ ಗಿಲ್ಲಿ ಅವರಿಗೆ ನೀವು ಕಳಪೆ ಕೊಡ್ತೀರಿ, ತದನಂತರ ನಾನು ಗಿಲ್ಲಿಯವರಿಗೆ ಕೊಟ್ಟು ತಪ್ಪು ಮಾಡಿದೆ, ಧ್ರುವಂತಿ ಕೊಡಬೇಕಾಗಿತ್ತು ಅಂತೇಳಿ ತಿಳಿಸ್ತಾರೆ. ನಿಮ್ಮ ಸ್ಟ್ಯಾಂಡ್ ಮೇಲೆ ನೀವು ನಿಲ್ತಾನೆ ಇಲ್ಲ ಅಂತೇಳಿ ಈ ಒಂದು ರೀಸನ್ ಕೊಟ್ಟು ಕಾವ್ಯ ಅವರು ರಘುವನ್ನ ನಾಮಿನೇಟ್ ಮಾಡುತ್ತಾರೆ. ರಾಶಿಕಾ ಅವರು ರಕ್ಷಿತಾ ಮತ್ತು ಅಶ್ವಿನಿ ಗೌಡವನ್ನು ಸೂಚನೆ ಮಾಡುತ್ತಾರೆ. ರಕ್ಷಿತಾ ಅವರಿಗೆ ಕೊಡ್ತಕ್ಕಂಥ ಕಾರಣ ಯಾವುದು ಅನ್ನೋದಾದ್ರೆ, ಲೈಕ್ ಅದು ಇದು ಹಂಗೆ ಹಿಂಗೆ, ಅವರಿಬ್ಬರ ಜೊತೆ ಒಂದು ಸ್ವಲ್ಪ ಇರ್ತಿ, ಇವರಿಬ್ಬರ ಜೊತೆ ಒಂದು ಸ್ವಲ್ಪ ಇರ್ತಿ, ಥರ್ಡ್ ವೀಕ್ ತನ ನಿಮ್ಮ ಡ್ರಾಮಾ ನಡೀತು, ಆಮೇಲೆ ಏನೂ ಇಲ್ಲ ನಿನ್ನ ಪಂಗಿ, ನಮ್ಮ ಮನೆಯವರಿಗೂ ಗೊತ್ತಾಗಿದೆ, ಆಚೆ ಕಡೆ ಇರೋರಿಗೂ ಸಹ ಗೊತ್ತಾಗೈತಿ ನಿನ್ನ ಡ್ರಾಮಾ, ಬರೀ ಮ್ಯಾನರಿಸಮ್, ನಾಟಕ, ಡ್ರಾಮಾ ಇದು ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ ನಿನಗೆ, ದಯವಿಟ್ಟು ಮನೆಗೆ ಹೋಗ್ಬಿಡು ಅಂತೇಳಿ ರಾಶಿಕಾ ಅವರು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡುತ್ತಾರೆ. ಇಷ್ಟು ವಾರ ಆಯಿತು, ಒಂದು ಬಾಲ್ನ ಹೇಗೆ ನೀನು ಇಡಬೇಕು ಅನ್ನೋ ಸಹ ನಿನಗೆ ಗೊತ್ತಾಗ್ತಾ ಇಲ್ಲ ನಿನಗೆ ಇಲ್ಲಿವರೆಗೂ ಅಂತೇಳಿ ರಾಶಿಕಾ ಅವರು ರಕ್ಷಿತಾ ಅವರಿಗೆ ತಿಳಿಸ್ತಾರೆ. ಇವ್ರು ಏನು ಮಹಾ ಗೊತ್ತು ಅಂತ. 2 ಸಾರಿ ಉಸ್ತುವಾರಿ ಆಗಿದ್ರ ಸಮೇತ 2 ಸತಿ ಜಗಳನೇ ಆಯಿತು ಮುಂದೆ. ಒಂದು ಸತಿ ಕ್ಯಾಪ್ಟನ್ ಆಗಿ ಉಸ್ತುವಾರಿ ಆದಾಗ 2 ತಂಡಗಳ ನಡುವೆ ಜಗಳ ಹಚ್ಚಿ ಮೋಜು ನೋಡಿದ್ಲು. ಮೊನ್ನೆ ನೋಡಿದರೆ ಧನುಷ್ ಮತ್ತು ಅಶ್ವಿನಿ ಗೌಡ ಅವ್ರ ನಡುವೆ ಇರ್ತಕ್ಕಂಥ ಒಂದು ಉಸ್ತುವಾರಿ ಒಂದು ಪ್ರಕ್ರಿಯೆಯಲ್ಲಿ ಮೇನ್ ತಪ್ಪಾಗಿದ್ದೆ ಇವ್ರ ಕಡೆಯಿಂದ. ಬಂದು 100 ದಿನಗಳ ಕಾಲ ಆದ್ರ ಸಮೇತ ಒಂದು ಉಸ್ತುವಾರಿ ನೆಟ್ಟಿಗೆ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನಾವೇನು ಮಾಡೋಣ? ತಮ್ಮದೇ ದೋಸೆ ತೂತಿದೆ, ಬೇರೆಯವ್ರ ಮನೆದೆ ಅಯ್ಯೋ ನಿಮ್ಮ ಮನೆ ದೋಸೆ ತೂತಿದೆಯಲ್ಲ ಅಂತೇಳಿ ನಾಟಕ ಮಾಡ್ದಂಗೆ ಇತ್ತಿದ್ದು. ತಮ್ಮ ಮನೆ ದೋಸೆನೇ ತೂತಾಗಿರ್ತವೆ, ಒಂದೊಂದು ಸಲ ಬೇರೆಯವ್ರ ಮನೆ ದೋಸೆನೇ ಕಮೆಂಟ್ ಮಾಡೋದು. ಸೊ ಈ ಒಂದು ವಿಷಯನ ತಿಳ್ಕೊಂಡು ರಕ್ಷಿತಾ ಅವರು ತಿರುಗಿ ಬಿದ್ಲು. ನಿಮ್ಮ ಮನೆಯವರು ನನ್ನ ವಿಚಾರನ ನಿಮಗೆ ತಿಳಿಸಿದ್ರಾ? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಈ ಒಂದು ವಿಚಾರನ ಇಟ್ಕೊಂಡು ನೀವು ಗೇಮ್ ಮಾಡಕ್ ಬಂದಿದ್ದೀರಾ? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಅಂತೇಳಿ ಸರಿಯಾಗಿ ಲಾಕ್ ಮಾಡಿಬಿಟ್ರು. ರಾಶಿಕಾ ಅವರಿಗೆ ಉತ್ತರನೇ ಇರಲಿಲ್ಲ ಈ ಒಂದು ಪ್ರಶ್ನೆಗೆ. ಹೌದು ಏನಿವಾಗ ಅಂತೇಳಿ ತಮ್ಮ ತಪ್ಪನ್ನ ತಾವೇ ಒಪ್ಕೊಂಡ್ಬಿಟ್ರು. ಇದೇ ವಿಷಯನ ಮತ್ತೆ ತಿರುಗಿ ರಕ್ಷಿತಾ ಅವ್ರಿಗೆ ಕೇಳ್ತಾ ಇಲ್ಲ, ನಾನು ಹಂಗೇಳಿಲ್ಲ ಅಂತೇಳಿ ತಿರ್ಚಿದ್ರು ಮತ್ತೆ ಒಳ್ಳೆ. ಇದೇ ರೀತಿ ಜಗಳ ಆಡ್ತಿರ್ಬೇಕಂದ್ರೆ ಜೋಶಲ್ಲಿ ಬಂದು ರಕ್ಷಿತಾ ಅವ್ರನ್ನ ಶೋಲ್ಡರ್ನ ಹಿಡ್ಕೊಳ್ದು ತಳ್ತಾರೆ. ಫಸ್ಟ್ ತಳ್ಳಿದ್ದೆ ರಾಶಿಕಾ ಅವರು, ಅದನ್ನ ಡಿಪೆಂಡ್ ಮಾಡ್ಕೊಳಕ್ ಹೋಗಿದ್ದಕ್ಕಂಥದ್ದು ರಕ್ಷಿತಾ ಅವರು ಸ್ವಲ್ಪ ಹಿಂಗೆ ಮಾಡಿ ತಳ್ತಾರೆ. ಅಟ್ಯಾಕ್ ಮಾಡ್ತಾರೆ ಏನೋ ಭಯದಿಂದ ಸ್ವಲ್ಪ ತಳ್ತಾರೆ ಹೊರತು ಬೇರೆ ಒಂದು ಇಂಟೆನ್ಷನ್ನಲ್ಲಿ ಈ ಒಂದು ರಾಶಿಕಾ ಅವ್ರದ್ದು ಸಹ ಆಗಿಲ್ಲ,
ರಕ್ಷಿತ್ ಅವ್ರದ್ದು ಸಹ ಆಗಿಲ್ಲ ಅಂತ ನನ್ನ ಅನಿಸಿಕೆ ಆಗುತ್ತೆ. ನೋಡ್ರಪ್ಪ, ಎಷ್ಟೋ ವಿಷಯಗಳು ಕಣ್ಮರೆಯಾಗಿ ಹಂಗೇನೆ ಮುಚ್ಚು ಮರೆಯಾಗಿ ಹೋಗ್ತಾ ಇದ್ದಾವೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಸೊ ಇದರಿಂದ ನಮಗೆ ಗೊತ್ತಾಗ್ತಕ್ಕಂಥದ್ದು, ರಾಸಿಕಾಗೂ ಹಿಂಟ್ಗಳು ಸಿಕ್ಕಿದ್ದಾವೆ ಅವರ ಫ್ಯಾಮಿಲಿ ಕಡೆಯವರಿಂದ. ಪ್ರತಿಯೊಬ್ಬ ಸ್ಪರ್ಧಿಗಳಿಗೆ ಸಹ ಇದೇ ರೀತಿಯಾಗಿರ್ತಕ್ಕಂಥ ಹಿಂಟ್ಗಳು ಅವರ ಒಂದು ಫ್ಯಾಮಿಲಿ ಕಡೆಯಿಂದ ಬಂದಿರ್ತವೆ, ದೊರಕಿರ್ತವೆ, ಸಿಕ್ಕಿರ್ತವೆ. ಬಿಗ್ ಬಾಸ್ ತಂಡದವರು ತಮಗೆ ಏನು ಬೇಕಾಗಿರುತ್ತೋ ಅದನ್ನು ಮಾತ್ರ ಪ್ರಸಾರ ಮಾಡಿರ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸ್ಪರ್ಧಿಗಳ ಕಡೆಯಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಾಗ ಒಂದಿಷ್ಟು ವಿಚಾರಗಳು ಹೊರಹೊಮ್ಮುತ್ತವೆ. ಆಗ ಬಿಗ್ ಬಾಸ್ ತಂಡದವರು ತಗಲಾಕೊಂತಾರೆ. ಅವಾಗ ಅನಿಸುತ್ತೆ ಅವರಿಗೆ, ಅಯ್ಯೋ ಯಾಕಾದ್ರೆ ಡಿಲೀಟ್ ಮಾಡಿದ್ನೋ ಆ ಒಂದು ಸನ್ನಿವೇಶನ, ಯಾಕಾದ್ರೆ ನನ್ನ ಪ್ರಸಾರ ಮಾಡಲಿಲ್ಲೋ ಅನ್ನೋ ಆಗ ಬಿಗ್ ಬಾಸ್ ತಂಡದವರಿಗೆ ಬರುತ್ತೆ. ಇಲ್ಲಿ ಈ ಒಂದು ಜಗಳದ ಬಗ್ಗೆ ಸ್ವಲ್ಪ ಕೂಲಂಕಷವಾಗಿ ವಿಚಾರ ಮಾಡ್ತಾ ಒಂದಿಷ್ಟು ವಿಚಾರ ವಿನಿಮಯ ಮಾಡೋದಾದರೆ, ಮೊದಲು ಎಲ್ಲಿಂದ ಸ್ಟಾರ್ಟ್ ಆಯ್ತು ಈ ಒಂದು ಜಗಳ? ವಾದ ಪ್ರತಿವಾದ ಮುಗಿಸ್ಕೊಂಡು ಹೋಗಿರ್ತಾರೆ, ಒಂದು ಕಡೆ ಕುಂತ್ಕೊಂಡಿರ್ತಾರೆ. ಬೇಕು ಅಂತಲೇ ಕೆಣಕೋ ರೀತಿಯಲ್ಲಿ ರಾಸಿಕ್ ಅವರು ಪ್ರವೋಕ್ ಮಾಡೋದು, ಕಾಲು ಕೆರ್ ಜಗಳ ಮಾಡೋದು, ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದಿಷ್ಟು ಟಾಂಟ್ಗಳು ಕೊಡೋದು ರಕ್ಷಿತ್ ಅವರ ಕುರಿತು. ಈ ರೀತಿ ಮಾಡಿದರೆ ಯಾವ ಸುಮ್ಮನೆ ಕುಂದಿರ್ತಾರೆ ಹೇಳಿ ನೀವೇ? ಈ ಒಂದು ಜಗಳದಲ್ಲಿ ಮಾತಿಗೆ ಮಾತು ಬೆಳೆದು ಜಗಳದ ಒಂದು ಈಟಲ್ಲಿ ಏನಾಗುತ್ತೆ, ಜೋಶಲ್ಲಿ ಬಂದು ರಕ್ಷಿತ್ ಅವ್ರನ್ನ ಶೋಲ್ಡರ್ನ ಹಿಡಿದು ತಳ್ತಾರೆ. ಇದು ಮೊದಲನೇ ತಪ್ಪು. Please note this point, Your Honor. ನಿಮ್ಮ ಒಂದು ಡ್ರಾಮಾ ವಿಚಾರ ಹೊರಗಡೆನೂ ಗೊತ್ತು, ಹಾಗೇನೆ ನಮ್ಮ ಮನೆಯವರಿಗೂ ಸಹ ಗೊತ್ತು ಅಂತೇಳಿ ತಿಳಿಸ್ತಾರೆ. ಇದು ಎರಡನೇ ತಪ್ಪು. Please note this point, Your Honor. ಇಲ್ಲಿ ಕೂಲಂಕಷವಾಗಿ ಯೋಚನೆ ಮಾಡಬೇಕಾಗಿದ್ದು ಏನು ಅಂತಂದ್ರೆ, ಇಲ್ಲಿ ರಾಸಿಕ್ ಅವರು ನಮ್ಮ ಮನೆಯವರು ಅಂತ ಹೇಳಿದರು. ಯಾವ ಮನೆಯವರು? ಫ್ಯಾಮಿಲಿಯವರ ಅಥವಾ ಬಿಗ್ ಬಾಸ್ ಮನೆಯವರ? ನನ್ನ ಪ್ರಕಾರ ಹೇಳಿದರೆ ಬಿಗ್ ಬಾಸ್ ಮನೆಯವರಂತೂ ಖಂಡಿತ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವರ ಒಂದು ಕುಟುಂಬದವರೇ ಬಂದು ರಘು ಅವ್ರ ಜೊತೆ ಇರು, ಸೂರ್ಯ ಜೊತೆ ಇರಬೇಡ, ರಘು ಅವ್ರ ಜೊತೆ ಇರೋಕೆ ಪ್ರಯತ್ನ ಪಡು ಅಂತೇಳಿ ಒಂದು ಹಿಂಟ್ಗಳನ್ನು ಕೊಟ್ಟಿರ್ತಾರೆ ರಾಸಿಕ್ ಅವರು, ಅವರ ಒಂದು ಫ್ಯಾಮಿಲಿ ಕಡೆಯವರು. ಸೊ ಈ ಒಂದು ವಿಚಾರನ ಇಟ್ಕೊಂಡು ರಕ್ಷಿತ್ ಅವರು ಮರುಪ್ರಶ್ನೆ ಮಾಡಿದಾಗ ಉರಿ ತಡ್ಕೊಳಕ್ಕಾಗದೇನೆ ರಾಸಿಕ್ ಅವರು ನಾನಂಗೆ ಹೇಳಿಲ್ಲ ಅಂತೇಳಿ ತಿರ್ಸ್ತಾರೆ. ಆ್ಯಕ್ಚುಲಿ ಹೇಳಿದ್ರು. ಇಲ್ಲಿ ರಾಶಿಕಾ ತುಂಬಾನೇ ಚೆನ್ನಾಗಿ ತಗಲಾಕೊಂಡ್ಬಿಟ್ಲು ರಕ್ಷಿತ್ ಅವ್ರ ವಿಚಾರದಲ್ಲಿ. ಬಿಡ್ತಾಳ ರಕ್ಷಿತಾ ಸರಿಯಾಗಿ ಹಾಕೊಂಡು ರುಬ್ಬಿದ್ಲು. ಇವರಿಬ್ಬರ ಜಗಳವನ್ನು ಶಾಂತಗೊಳಿಸ್ತಾರೆ. ಇನ್ನೊಬ್ಬರ ಹೆಸರನ್ನ ಸೂಚನೆ ಮಾಡಬೇಕಲ್ಲ ರಾಶಿಕಾ ಅವರು, ಅವಾಗ ಅಶ್ವಿನಿ ಗೌಡ ಅವ್ರನ್ನ ಸೂಚನೆ ಮಾಡುತ್ತಾರೆ. ರಘು ಅಣ್ಣನ ಬಗ್ಗೆ ಮತ್ತು ನನ್ನ ಬಗ್ಗೆ ಒಂದಿಷ್ಟು ಅವ್ಯಾಚ ಪದಗಳನ್ನು ನೀನು ಆಡ್ತೀಯ, ಇದು ನನಗೆ ಸರಿ ಕಾಣ್ತಾ ಇಲ್ಲ, ಇದು ತಪ್ಪು ಅಂತೇಳಿ ಅಶ್ವಿನಿ ಗೌಡ ಅವ್ರನ್ನ ರಾಶಿಕಾ ಅವರು ನಾಮಿನೇಟ್ ಮಾಡುತ್ತಾರೆ. ನಂತರ ರಘು ಅವರು ಬರ್ತಾರೆ. ರಘು ಅವರು ತೆಗೆದುಕೊಂಡಿರ್ತಕ್ಕಂಥ ಹೆಸರು ಅಶ್ವಿನಿ ಮತ್ತು ಕಾವ್ಯ ಅವ್ರನ್ನ ಇವರು ಸೂಚನೆ ಮಾಡುತ್ತಾರೆ. ಅಶ್ವಿನಿಗೆ ಕೊಡ್ತಕ್ಕಂಥ ಕಾರಣ, ನೀನು ನನ್ನ ಮತ್ತು ರಾಶಿಕಾ ಅವರ ವಿಚಾರ ಕುರಿತು ನೀನು ತಪ್ಪಾಗಿ ತಿಳ್ಕೊಂಡು ಆ ರೀತಿ ಹೇಳ್ದು ತೊಡೆ ಮೇಲೆ ಕುಂತ್ಕೊಳ್ಳೋದು, ಹೆಗಲ ಮೇಲೆ ಕುಂತ್ಕೊಳ್ಳೋದು ಅಂತ ಹೇಳ್ತೀಯಲ್ಲ, ಇದು ತಪ್ಪು. ಆ್ಯಕ್ಚುಲಿ ಹೇಳ್ಬೇಕಂತಪ್ಪ ಅಂದರೆ ನನ್ನ ಮನೆಯವರು ಸಹ ನೋಡ್ತಾ ಇರ್ತಾರೆ, ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ, ಹಂಗೆ ಅಂತೇಳಿ ಬೈದು ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರಘು ಅವರು. ಕಾವ್ಯ ಅವರಿಗೆ ಕೊಡ್ತಕ್ಕಂಥ ಕಾರಣ ಏನು ಅನ್ನೋದಾದರೆ, ಒಂದು ನಿಮ್ಮನ್ನು ಸ್ಟ್ರಾಂಗ್ ಅಂದ್ಕೊಂಡಿದ್ದೆ, ಬಟ್ ನಿಮ್ಮ ಒಂದು ವಿಟಿ ನೋಡಿದ ಮೇಲೆ ಗೊತ್ತಾಯಿತು ನೀವು ತುಂಬಾ ವೀಕ್ ಅಂತೇಳಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡುತ್ತಾರೆ ರಘು ಅವರು. ಗಿಲ್ಲಿ ಅವರು ಅಶ್ವಿನಿ ಗೌಡ ಮತ್ತು ರಘು ಅವ್ರನ್ನ ನಾಮಿನೇಟ್ ಮಾಡುತ್ತಾರೆ. ಅಶ್ವಿನಿ ಅವರಿಗೆ ಕೊಡ್ತಕ್ಕಂಥ ಕಾರಣ, ಬಾತ್ರೂಮಲ್ಲಿ ನಡೆದಿರ್ತಕ್ಕಂಥ ನಿನ್ನ ಜಗಳದಲ್ಲಿ ತಪ್ಪು ಯಾರು ಸರಿ ಅನ್ನೋ ವಿಚಾರ, ತಪ್ಪನ್ನ ಸರಿ ಮಾಡಬೇಡಿ, ಸರಿನ ತಪ್ಪು ಮಾಡಬೇಡಿ ಅಂತೇಳಿ ಒಂದಿಷ್ಟು ವಾದ ವಿವಾದ ಮಾಡಿ ಅಶ್ವಿನಿ ಗೌಡ ಅವ್ರನ್ನ ಗಿಲ್ಲಿ ಅವರು ನಾಮಿನೇಟ್ ಮಾಡುತ್ತಾರೆ. ರಘು ಅವರಿಗೆ ಕೊಡ್ತಕ್ಕಂಥ ಕಾರಣ, ನೀನು ನನಗೆ ಕಳಪೆ ಕೊಟ್ಟು ಅದಕ್ಕೋಸ್ಕರ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ, ಇದು ನನಗೆ ಸರಿ ಕಾಣಿಸಲಿಲ್ಲ ಅಂತೇಳಿ ತಿಳಿಸ್ತಾರೆ ಗಿಲ್ಲಿಯವರು ರಘು ಅವರ ವಿಚಾರ ಕುರಿತು. ಧ್ರುವಂತ್ ಅವರು ರಘು ಮತ್ತು ರಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡುತ್ತಾರೆ. ರಘು ಅವರಿಗೆ ಕೊಡ್ತಕ್ಕಂಥ ಕಾರಣ, ಹೆಣ್ಮಕ್ಳನ್ನ ಎತ್ಕೊಳ್ತೀರಾ, ಆಟದಲ್ಲಿ ನೀವು ಎತ್ಕೊಳ್ತೀರಾ, ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅಂತೇಳಿ ತಿಳಿಸ್ತಾರೆ. ರಕ್ಷಿತ್ ಅವ್ರಿಗೆ ಕೊಡ್ತಕ್ಕಂಥ ಕಾರಣ, ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರಂಗಿಲ್ಲ ನಿನಗೆ, ನಮ್ಮನ್ನು ಫೂಲ್ ಮಾಡ್ತಾ ಇದ್ದೀಯಾ ಇಲ್ಲಿ ಅಂತೇಳಿ ರಕ್ಷಿತ್ ಅವರಿಗೆ ಕೊಡ್ತಕ್ಕಂಥ ಕಾರಣ ಧ್ರುವಂತ್ ಅವರು. ಈ ಒಂದು ವಿಚಾರನ ಇಟ್ಕೊಂಡು ರಘು ಅವರು ಮತ್ತು ರಕ್ಷಿತ್ ಅವರು ಇಬ್ಬರು ಸೇರ್ಕೊಂಡು ಹಾಕೊಂಡು ರುಬ್ಬಿದ್ರು. ಧ್ರುವಂತ ಚಟ್ನಿ ಆಗೋವರೆಗೂ ರುಬ್ಬಿದ್ರು. ಈ ಒಂದು ಚಟ್ನಿಗೆ ಒಗ್ಗರಣೆ ಹಾಕೋದೊಂದೇ ಬಾಕಿ ಇತ್ತು. ಇವರ ಒಂದು ವಾದ ಕೇಳಿ ಧ್ರುವಂತ ಅದುರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ಅಶ್ವಿನಿ ಗೌಡ ಅವರು ತೆಗೆದುಕೊಂಡಿರ್ತಕ್ಕಂಥ ಹೆಸರು ಗಿಲ್ಲಿನ ಮತ್ತು ಕಾವ್ಯವ್ರನ್ನ ಸೂಚನೆ ಮಾಡುತ್ತಾರೆ. ಗಿಲ್ಲಿಗೆ ಕೊಡ್ತಕ್ಕಂಥ ಕಾರಣ, ನೀನು ಕ್ಯಾಪ್ಟನ್ ಆಗಿ ಏನು ಗುಡ್ಡೆ ಹಾಕೂ ಇಲ್ಲ, ಅದಕ್ಕೋಸ್ಕರ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ತಿಳಿಸ್ತಾರೆ. ಕಾವ್ಯವ್ರಿಗೆ ಕೊಡ್ತಕ್ಕಂಥ ಕಾರಣ, ವಿಟಿ ವಿಚಾರ ಕುರಿತು ಗಿಲ್ಲಿಗೆ ನೀನು ಅಣ್ಣ ಅಂದಿದ್ದು, ನೀನು ಪ್ರೀ ಪ್ರಾಡಕ್ಟು, ಹಂಗೆ ಅಂತ ಹೇಳಿದ್ದು ಎಲ್ಲ ನಾನು ಹೇಳಿದ್ದೇ ಸರಿ ಅಂತ ಪ್ರೂವ್ ಆಗೋಯಿತು ಅಂತೇಳಿ ಅಶ್ವಿನಿ ಗೌಡ ಅವರು ಕಾವ್ಯವ್ರನ್ನ ನಾಮಿನೇಟ್ ಮಾಡುತ್ತಾರೆ. ಸೊ ಫೈನಲಿಯಾಗಿ ಈ ವಾರ ಮನೆಯ ಸದಸ್ಯರೆಲ್ಲರೂ ಸೇರಿಕೊಂಡು ನಾಮಿನೇಟ್ ಆಗಿದ್ದಾರೆ. ಸೊ ನಿಮಗೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕಿ, ನಿಮಗೆ ಯಾರು ಬೇಡೋ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸಿ. ಸೊ ಗೈಸ್, ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.